ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ರಿ, ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿನ್ನೆ ಬಿಗ್ ಬಾಸನ್ನು ನೀವು ನೋಡೇ ಇರ್ತೀರಾ. ಸೊ ತುಂಬ ಜನ ಅಂದ್ಕೊಂಡಿರ್ತಾರೆ ಸೊ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು. ಆ್ಯಂಡ್ ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಇದೀಗ ಬಂದಿದೆ. ಸೊ ಅದ್ರ ಬಗ್ಗೆ ಇದೀಗ ನೋಡುವ. ಸೊ ಬಿಗ್ ಬಾಸ್ನಲ್ಲಿ ನೀವು ನೋಡಿರ್ಬೋದು, ಸೊ ಬಾಟಮ್ನಲ್ಲಿ ಇಲ್ಲಿ ಶಿಶಿರ್ ಹಾಗೂ ಐಶ್ವರ್ಯರವರು ಇರ್ತಾರೆ. ಸೊ ಇಬ್ಬರಲ್ಲಿ ಯಾರು ಬೇಕಾದರೂ ಎಲಿಮಿನೇಟ್ ಆಗುವಂಥ ಒಂದು ಚಾನ್ಸಸ್ ತುಂಬಾ ಇತ್ತು. ಆಲ್ಮೋಸ್ಟ್ ಇದೀಗ ಐಶ್ವರ್ಯರವರು ಈ ವಾರ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾ ಇದ್ರು. ಬಟ್ ಇಲ್ಲಿ ಶೋಭಾ ಶೆಟ್ಟಿ ಅವರು ಸೇಫ್ ಆಗಿದ್ರು ಕೂಡ ತಾನು ಬಿಗ್ ಬಾಸ್ನಲ್ಲಿ ಆಡೋದಿಲ್ಲ, ತಾನು ಕ್ವಿಟ್ಟನ್ನು ಮಾಡ್ತೀನಿ ಅಂತ ಹೇಳಿದರು. ಆ್ಯಂಡ್ ಅದಾದ ನಂತರ ಕಿಚ್ಚ ಸುದೀಪ್ ಸರ್ ಕೂಡ ಸಮಾಧಾನ ಮಾಡಿದರು. ಅದಾದರೂ ಕೂಡ ಕೇಳಲಿಲ್ಲ, ತಾನು ಬಿಗ್ ಬಾಸ್ನ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಹೇಳಿದರು. ಸೊ ಫೈನಲ್ ಆಗಿ ಕಿಚ್ಚ ಸುದೀಪ್ ಸರ್ ಕೂಡ ಹೇಳಿದರು. ಆ್ಯಂಡ್ ಬಿಗ್ ಬಾಸ್ನ ಒಂದು ಡೋರ್ ಕೂಡ ಓಪನ್ ಆಗಿದೆ. ಆ್ಯಂಡ್ ಬಿಗ್ ಬಾಸ್ ಕೂಡ ಹೇಳಿದ್ದಾರೆ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ನ ಮನೆಯಿಂದ ಆಚೆ ಬರಬೇಕು ಅಂತ. ಬಟ್ ಅಲ್ಲಿ ಲಾಸ್ಟ್ ಮಿನಿಟಲ್ಲಿ ನಾನು ಬಿಗ್ ಬಾಸ್ನಿಂದ ಆಚೆ ಹೋಗೋದಿಲ್ಲ, ನಾನು ಮತ್ತೆ ಗೇಮ್ ಆಡಿದೆ ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ಈ ಒಂದು ಪ್ರೋಮೋ ಬೆಳಗ್ಗೆನೂ ಕೂಡ ಬಿಟ್ಟಿದ್ರು. ಆ್ಯಂಡ್ ಇದನ್ನು ನೋಡಿಕೊಂಡು ಎಲ್ಲರೂ ಕೂಡ ಕನ್ಫ್ಯೂಸ್ ಆಗಿರ್ತಾರೆ. ಸೊ ಯಾರು ಎಲಿಮಿನೇಟ್ ಆಗಿದ್ದಾರೆ, ಏನೇನು ಐಶ್ವರ್ಯ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಆ್ಯಂಡ್ ಅದ್ರ ಬಗ್ಗೆ ಇದೀಗ ಒಂದು ಕ್ಲಾರಿಟಿ ಕೂಡ ಬಂದಿದೆ. ಹೌದು, ಇದೀಗ ಶೋಭಾ ಶೆಟ್ಟಿ ಅವರೇ ಬಿಗ್ ಬಾಸ್ ನಮ್ಮನಿಂದ ಎಲಿಮಿನೇಟ್ ಆಗಿ ಆಚೆ ಬಂದಂತಹ ಕಂಟೆಸ್ಟೆಂಟ್ ಆಗಿರ್ತಾರೆ. ಆ್ಯಂಡ್ ಈ ವಾರ ಬಂದ್ಬಿಟ್ಟು ಇದೀಗ ಶಿಶಿರ್ ಹಾಗೂ ಐಶ್ವರ್ಯ ಅವರು ಬಾಟಮ್ ನಲ್ಲಿ ಇದ್ರು. ಸೊ ಅವರಿಬ್ರು ಕೂಡ ಇದೀಗ ಸೇಫ್ ಆಗಿದ್ದಾರೆ. ಸೊ ನಿಮಗೆ ಇನ್ನೂ ಕೂಡ ಕ್ಲಾರಿಟಿ ಬೇಕು ಅಂತ ಸೈಡ್ ನಲ್ಲಿ ಒಂದು ಸ್ಕ್ರೀನ್ ಶಾಟ್ ಅನ್ನು ಕೂಡ ಹಾಕಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇದು ಒಂದು ಪ್ರೋಮೋದ ಒಂದು ಸ್ಕ್ರೀನ್ ಶಾಟ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ನ ಮನೆಯಲ್ಲಿ ಇಲ್ಲ. ಸೊ ಟೋಟಲ್ ಆಗಿ ಇದೀಗ 12 ಜನ ಕಂಟೆಸ್ಟೆಂಟ್ಗಳು ಇದೀಗ ಬಿಗ್ ಬಾಸ್ ನ ಮನೆಯಲ್ಲಿ ಇದ್ದಾರೆ. ಸೊ ಇದರಿಂದಾಗಿ ಗೊತ್ತಾಗುತ್ತೆ ಸೊ ಈ ವಾರ ಬಿಗ್ ಬಾಸ್ ನ ಮನೆಯಿಂದ ಆಚೆ ಬಂದಿರೋದು ಇದೀಗ ಶೋಭಾ ಶೆಟ್ಟಿ ಅಂತ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಥವಾ ನಿಮ್ಗೆ ಏನು ಅನಿಸುತ್ತದೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.